ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಚಿಲ್ಡ್ರನ್ ಪಾಸ್ಪೋರ್ಟ್ ಮಾಡಿಸೋಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಮತ್ತು ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಒನ್ ಚಿಲ್ಡ್ರನ್ಸ್ದು ಬರ್ತ್ ಸರ್ಟಿಫಿಕೇಟ್, ಸೆಕೆಂಡ್ ಒನ್ ಆಧಾರ್ ಕಾರ್ಡ್, ಥರ್ಡ್ ಒನ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಫೋರ್ತ್ ಒನ್ ಅನೆಕ್ಷರ್ ಡಿ ಅಂತ ಇದೆ. ಆ ಫಾರ್ಮ್ನ ತೊಗೊಂಡು ಫಿಲ್ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕು. ಫಿಫ್ತ್ ಒನ್ ಪೇರೆಂಟ್ಸ್ದು ಪಾಸ್ಪೋರ್ಟ್ ಕಾಪಿ, ಸಿಕ್ಸ್ತ್ ಒನ್ ಪೇರೆಂಟ್ಸ್ದು ಅಡ್ರೆಸ್ ಪ್ರೂಫ್, ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಪ್ಯಾನ್ ಕಾರ್ಡ್ ಆಗ್ಬೋದು, ಆಧಾರ್ ಕಾರ್ಡ್, ಇದರಲ್ಲಿ ಯಾವುದಾದ್ರೂ ಒಂದು ನಡೆಯುತ್ತೆ. ನೆಕ್ಸ್ಟು ಈಗ ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಮ್ಯಾಂಡೇಟರಿನಾ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಒನ್ ಬರ್ತ್ ಸರ್ಟಿಫಿಕೇಟು. ನೀವು ಬರ್ತ್ ಸರ್ಟಿಫಿಕೇಟು ಇಂಡಿಯಾದಲ್ಲಿ ಒಂದು ಅಥಾರಿಟಿ ಅಂತ ಆ್ಯಕ್ಟ್ ಪ್ರಕಾರ ಇದೆಯಲ್ಲ, ಅಲ್ಲಿ ಇಶ್ಯೂ ಆಗಿರೋ ಬರ್ತ್ ಸರ್ಟಿಫಿಕೇಟ್ ಇರಲೇಬೇಕು ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಂದ್ರೆ. ಸೊ ಬರ್ತ್ ಸರ್ಟಿಫಿಕೇಟ್ ಇಸ್ ಎ ಮ್ಯಾಂಡೇಟರಿ. ಸೆಕೆಂಡ್ ಒನ್ ಆಧಾರ್ ಕಾರ್ಡ್. ಆಧಾರ್ ಕಾರ್ಡು ನಿಮಗೆ ಈಗ ಇದು ಪಾಸ್ಪೋರ್ಟ್ ಮಾಡ್ಸೋಕ್ಕೆ ತತ್ಕಾಲ ಇಲ್ಲ ನಾರ್ಮಲ್ ಅಂತ ಇರುತ್ತೆ. ತತ್ಕಾಲ್ಗೆ ಫೀಸ್ ಬಂದು 3000, ಚಿಲ್ಡ್ರನ್ಸ್ಗೆ ಹೇಳ್ತಾ ಇದ್ದೀನಿ. ನಾರ್ಮಲ್ ಬಂದು 900. ತತ್ಕಾಲ್ ಮಾಡ್ಸೋಕ್ಕೆ ಆಧಾರ್ ಕಾರ್ಡ್ ಕಂಪಲ್ಸರಿ, ಅಂದರೆ ಒಂದು ಫೋಟೋ ಐಡೆಂಟಿ ಇರೋದು ಒಂದು ಬೇಬಿದು ಇಲ್ಲ ಚಿಲ್ಡ್ರನ್ದು ಬೇಕಾಗತ್ತೆ. ಸೊ ಅದಕ್ಕೆ ಆಧಾರ್ ಕಾರ್ಡ್ ಇಸ್ ಎ ಮ್ಯಾಂಡೇಟರಿ. ನಿಮಗೆ ನಾರ್ಮಲ್ ಹೋಗ್ತೀನಿ ಅಂದರೆ ಆಧಾರ್ ಕಾರ್ಡ್ ಇಲ್ಲ ಅಂದರೂ ನಡೆಯುತ್ತೆ. ಸೊ ನನ್ನದು ವಿಷಯದಲ್ಲಿ ನನ್ನ ಮಗಂದು ಅಪ್ಲೈ ಮಾಡಿದಾಗ ನಮ್ಮದು ಆಧಾರ್ ಕಾರ್ಡ್ ಅಪ್ಲೈ ಮಾಡಿ 1 ಮಂತ್ ಆಯಿತು. ನಾವು ಸೊ ಪಾಸ್ಪೋರ್ಟ್ನು ಬುಕ್ ಮಾಡಿಬಿಟ್ಟಿದ್ವಿ ತತ್ಕಾಲು, ಅದು ಬರಲೇ ಇಲ್ಲ. ಸೊ ನಾವು ಅಲ್ಲಿ ತತ್ಕಾಲಿಂದ ನಾರ್ಮಲ್ಗೆ ಚೇಂಜ್ ಮಾಡಿದ್ರು, ಏಕೆಂದರೆ ಮ್ಯಾಂಡೇಟರಿ ಇದೆ ಆಧಾರ್ ಕಾರ್ಡು, ಇಲ್ಲಾಂದರೆ ಆಗಲ್ಲ ತತ್ಕಾಲಲ್ಲಿ. ಸೊ ನಾರ್ಮಲ್ಲೇ ಹೋಗಬೇಕು ಅಂತ. ಮತ್ತು ನಾವು ಅಪ್ಲಿಕೇಶನ್ ಹಾಕಿದಾಗ ಯಾವಾಗ್ಲೂ ನಾರ್ಮಲ್ಗೆ ಏನು ಫೀಸ್ ಇದೆ, ತತ್ಕಾಲ್ ಅಪ್ಲಿಕೇಶನ್ ಹಾಕಿದ್ರು ನಾರ್ಮಲ್ಗೆ ಏನು ಫೀಸ್ ಇದೆಯಲ್ಲ ಆ ಅಪ್ಲಿಕೇಶನ್ ಫೀಸ್ ಅಷ್ಟೇ ತೊಗೋತಾರೆ, ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ. ಸೊ 3000 ತತ್ಕಾಲಿತ್ತು, 3000 ಕಟ್ಸ್ಕೊಳ್ಳಿ. ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಕಟ್ಟಲಿಲ್ಲ, ಬರೀ 900 ಮಾತ್ರ. ಸೊ ಬ್ಯಾಲೆನ್ಸ್ ಅಮೌಂಟು ತತ್ಕಾಲ ಆದರೆ ಅಲ್ಲಿ ಕಟ್ಟಬೇಕು. ಸೊ ನಾವು ನಾರ್ಮಲ್ಗೆ ಚೇಂಜ್ ಮಾಡಿದ್ರಿಂದ 900 ಅಷ್ಟೇ. ಮತ್ತು ಇನ್ನು ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಅವ್ರು ಗೂಗಲ್ ಪೇ, ಫೋನ್ಪೇ ಏನೂ ಅಕ್ಸೆಪ್ಟ್ ಮಾಡಲ್ಲ, ಅದನ್ನು ಕ್ಯಾಶಲ್ಲೇ ಕೊಡಬೇಕು. ಸೊ ಆಧಾರ್ ಕಾರ್ಡ್. ಇನ್ನು ಥರ್ಡ್ ಒನ್ನು ಪಾಸ್ಪೋರ್ಟ್ ಸೈಜು ಫೋಟೋಸು. ಬಿಲೋ 4 years ಮಕ್ಕಳಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ತೊಗೊಂಡೋಗ್ಬೇಕು, ಯಾಕೆಂದರೆ ಅವ್ರು ಕೂತ್ಕೊಂಡು ಕರೆಕ್ಟಾಗಿ ಫೋಟೋ ಅಲ್ಲಿ ತೆಗೆಸ್ಕೊಳ್ಳಲ್ಲ ಅಂತ. ಅದನ್ನು ಪಾಸ್ಪೋರ್ಟು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಫೋಟೋಸ್ದು ಗೈಡ್ಲೈನ್ಸ್ ಅಂತಲೇ ಕೊಟ್ಟಿದ್ದಾರೆ. ಈಸ್ 3.5 cm by 4.5 cm ಇರಬೇಕು. ಮತ್ತು ಸೈಜ್ ಬಂದು ಈ ಪೊಸಿಷನಲ್ಲೇ ಇರಬೇಕು, ಹಿಂಗೆ ಇರಬೇಕಂತ ಅಲ್ಲಿ ಗೈಡ್ಲೈನ್ಸ್ ಇದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗಲ್ಲಿ ಗೊತ್ತಾಗುತ್ತೆ. ಆ ಗೈಡ್ಲೈನ್ಸ್ ಪ್ರಕಾರನೇ ನೀವು ಫೋಟೋನ ತೊಗೊಂಡು ಹೋಗಬೇಕು. ಫೋಟೋಸ್ ಆಯಿತು. ನೆಕ್ಸ್ಟ್ ಒನ್ ಅನೆಕ್ಷರ್ ಡಿ. ಅನೆಕ್ಷರ್ ಡಿ ಬಂದು ಅನೆಕ್ಷರ್ ಡಿಲಿ ಪೇರೆಂಟ್ಸ್ದು ಮತ್ತು ಮದರ್ಸ್ದು, ಪೇರೆಂಟ್ಸ್ದು ಫಾದರ್ ಆ್ಯಂಡ್ ಮದರ್ದು ಫುಲ್ ಡೀಟೇಲ್ಸು, ಮತ್ತು ನಾನು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀನಿ ಅನ್ನೋದನ್ನು ಫುಲ್ ಮಾಡಿ ಇದನ್ನು ಸಬ್ಮಿಟ್ ಮಾಡಬೇಕು. ಸೊ ನಿಮಗೆ ಅನೆಕ್ಷರ್ ಡಿ ಅಲ್ಲೇ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಅನೆಕ್ಷರ್ ಡಿ. ನೆಕ್ಸ್ಟು ಒಂದು ಬರ್ತ್ ಸರ್ಟಿಫಿಕೇಟ್ ಹೇಳ್ತಲ್ಲ, ಅದೊಂದು ಬರ್ತ್ ಸರ್ಟಿಫಿಕೇಟ್ ಕಾಣಿಸ್ತಿಲ್ಲ ಅನಿಸುತ್ತೆ, ನಾನು ಮೊಬೈಲಲ್ಲಿ ಮಾಡ್ತಾ ಇರೋದು. ಸೊ ಬರ್ತ್ ಸರ್ಟಿಫಿಕೇಟು ಇದು ಅನೆಕ್ಷರ್ ಡಿ ಇದು. ನೆಕ್ಸ್ಟ್ ಒನ್ ಇದು ಅನೆಕ್ಷರ್ ಡಿ ಆಯಿತು. ನೆಕ್ಸ್ಟು ಪೇರೆಂಟ್ಸ್ ಪಾಸ್ಪೋರ್ಟಲ್ಲಿ ಇಬ್ಬರಲ್ಲಿ ಈಗ ನೀವು ಕೇಳ್ತೀರಾ ಪಾಸ್ಪೋರ್ಟ್ ನಾವು ಮಾಡಿಸಿಲ್ಲ, ನಾವು ಆವಾಗಲೇ ಮಾಡಿಸ್ಕೋಬೇಕು ಅಂತ. ಸೊ ಪೇರೆಂಟ್ಸು ಪಾಸ್ಪೋರ್ಟ್ ಕಾಪಿ ಇದ್ದರೆ ಓಕೆ, ಬೆಸ್ಟು, ಬೇಗ ಆಗುತ್ತೆ. ಕಾಪಿ ಇಲ್ಲ ಒಟ್ಟಿಗೆ ಮಾಡಿಸ್ತಾ ಇದ್ದೀನಿ ನಾನು ಆವಾಗಲೇ ಮಾಡ್ತಾಯಿದ್ದೀನಿ ಅಂದರೆ ಏನಂದರೆ ಫಸ್ಟು ಪೇರೆಂಟ್ಸ್ದು ಅದೇ ದಿನ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಮತ್ತೆ ಯಾರು ಹೋಗ್ತಾರೆ, ಇನ್ನೊಂದು ದಿನ ಯಾರು ಹೋಗ್ತಾರೆ, ಹೆಂಗೆ ಅದು ಅಂತ ಅಂದರೆ ಒಂದೇ ದಿನದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಫಸ್ಟು ಪೇರೆಂಟ್ಸ್ದು ಅಲ್ಲಿಗೆ ಹೋದ್ಮೇಲೆ ಫಸ್ಟು ಪೇರೆಂಟ್ಸ್ದು ಪ್ರೋಸೆಸ್ ಮಾಡ್ತಾರೆ. ಅವ್ರದ್ದು ಒಂದು ಅಕ್ನಾಲೇಜ್ಮೆಂಟು ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ನ ನೀವು ನಿಮ್ಮದು ಚಿಲ್ಡ್ರನ್ದು ಏನು ಮಾಡ್ತಿರ್ತಾರಲ್ಲ ಅಲ್ಲಿ ಫಿಲ್ ಮಾಡ್ಕೋತಾರೆ. ಸೊ ನೀವು ಒಂದೇ ದಿನ ಹಾಕ್ಕೊಂಡ್ರು ಫಸ್ಟು ನಿಮ್ಮಿಬ್ಬರನ್ನ ಮಾಡಿ ಆಮೇಲೆ ಮಾಡ್ತಾರೆ. ನಮ್ಮ ವಿಷಯದಲ್ಲಿ ಏನಾಗಿತ್ತು, ನಮ್ಮ ಹಸ್ಬೆಂಡಿತ್ತು, ನಂದು ಪಾಸ್ಪೋರ್ಟ್ ಇತ್ತು ಬಟ್ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಿತ್ತು. ಸೊ ನನಗೆ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರೋದ್ರಿಂದ ಸೊ ನಂದಲ್ಲಿ ಪ್ರೋಸೆಸ್ ಇಬ್ಬರದು ಒಂದೇ ಟೈಮ್ಗೆ ಒಂದೇ ದಿನ ಹಾಕ್ಕೊಂಡಿದ್ವಿ ಅಪ್ಲಿಕೇಶನು. ಫಸ್ಟ್ ನಾನು ಪ್ರೋಸೆಸ್ ಮಾಡಿ ಒಂದು ಸ್ಲಿಪ್ ಕೊಡ್ತಾರಲ್ಲ, ಆ ಸ್ಲಿಪ್ ತಂದು ಕೊಟ್ಟಮೇಲೆ ಆ ನಂಬರ್ ಕೊಟ್ಟಮೇಲೆ ಮಾಡ್ತಾರೆ. ಸೊ ಮತ್ತು ಪಾಸ್ಪೋರ್ಟು ಇಬ್ಬರಲ್ಲಿ ಒಬ್ರದ್ದಿದ್ರೂ ನಡೆಯುತ್ತೆ, ಇಬ್ಬರದ್ದು ಇರಬೇಕಂತಲೇ ಇಲ್ಲ, ಒಬ್ರದ್ದಿದ್ರೂ ನಡೆಯುತ್ತೆ. ಮತ್ತು
ಒಬ್ರದ್ದು ಇಲ್ಲ ಅಂದರೆ ಅಲ್ಲೇ ಮಾಡಿಬಿಟ್ಟು ನೆಕ್ಸ್ಟ್ ಆ ಸ್ಲಿಪ್ಪಲ್ಲಿ ನಂಬರ್ ಬಂದಿರೋದನ್ನ ತೊಗೊಂಡು ನಿಮ್ಮ ಮಗುನ ಮಾಡ್ತಾರೆ. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಅಡ್ರೆಸ್ ಪ್ರೂಫ್ಗೋಸ್ಕರ ಯಾವುದಾದ್ರು ಒಂದು ನಿಮ್ಮದು ಪಾಸ್ಪೋರ್ಟ್ ಇದ್ದರೆ ಅದನ್ನೇ ಕನ್ಸಿಡ್ರ್ ಮಾಡ್ತಾರೆ. ಮತ್ತು ನೆಕ್ಸ್ಟು ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು ಇದರಲ್ಲಿ ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್ಗೆ ಕೊಡ್ಬೋದು. ಮತ್ತು ನಿಮಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಅಡ್ರೆಸ್ ಪ್ರೂಫ್ ಏನೇನಿದೆಯಲ್ಲ ಅದು ಇಲ್ಲ ಇದ್ರೂ ಈಸ್ಕೋತಾರೆ. ಯಾಕೆಂದರೆ ಒಂದರಲ್ಲಿ ಮಿಸ್ ಆದರೂ ಅದು ಒಂದು ಕಾಪಿ ಇರಲಿ ಅನ್ನೋ ಈ ಪರ್ಪಸ್ಗೆ ಕೇಳ್ತಾರೆ. ಇನ್ನೇನಾದರೂ ಡಾಕ್ಯುಮೆಂಟ್ಸ್ ಇದೆಯಾ ತಂದಿದ್ರೆ ಕೊಡಿ, ಇದು ಇದೆಯಾ ಕೊಡಿ ಅಂತ ಏನೇನಿದೆ ಅದನ್ನೆಲ್ಲ ಅಟ್ಯಾಚ್ ಮಾಡ್ತಾರೆ, ಅದನ್ನೆಲ್ಲ ಈಸ್ಕೋತಾರೆ. ಸೊ ಇಷ್ಟು ಡಾಕ್ಯುಮೆಂಟ್ಸು. ನೆಕ್ಸ್ಟು ಪಾಪು ಸೈನ್ ಮಾಡೋಕ್ಕಾಗಲ್ಲ ಅಂತ ತಗೋತಾರೆ. ನೆಕ್ಸ್ಟು ನಮ್ಮದು ದೊಡ್ಡವ್ರದ್ದೆಲ್ಲ 10 ಇಯರ್ಸ್ ವ್ಯಾರಂಟಿ ಇರುತ್ತೆ ಪಾಸ್ಪೋರ್ಟ್ಗೆ, ಬಟ್ ಚಿಲ್ಡ್ರನ್ಸ್ದು 5 ಇಯರ್ಸ್ ವ್ಯಾರಂಟಿ. ನೆಕ್ಸ್ಟ್ ಪ್ರೋಸೆಸ್ ಹೆಂಗಿರುತ್ತೆ ಅಂದರೆ, ಇವಾಗ ಎಂಟ್ರಿ ಆಗಬೇಕಂದ್ರೇ ಒಂದು ಲೈನ್ ಇರುತ್ತೆ ಅಲ್ವಾ. ಸೊ ಬಟ್ ಚಿಲ್ಡ್ರನ್ಸ್ಗೆ ಮತ್ತು ಡಿಸಬಿಲಿಟೀಸ್ಗೆ ಮತ್ತು ವಯಸ್ಸಾದವ್ರಿಗೆ ಸಪ್ರೇಟ್ ಲೈನ್ ಇರುತ್ತೆ, ಅವ್ರು ಸಪ್ರೇಟ್ ಎಂಟ್ರಿ ಆಗ್ತಾರೆ. ನೀವು ತತ್ಕಾಲ್ ಇದ್ದರೆ ತತ್ಕಾಲ್ ಕೌಂಟ್ ಹೋಗ್ತೀರಾ, ನಾರ್ಮಲ್ ಇದ್ದರೆ ನಾರ್ಮಲ್ಲು. ಅದರಲ್ಲೂ ಮತ್ತೆ ಸಪ್ರೇಟ್ ಲೈನ್ ಇರುತ್ತೆ. ಮಕ್ಳಿಗಾದರೆ ಒಬ್ಬರು, ಡಿಸಬಿಲಿಟೀಸ್ಗೆ, ಚಿಲ್ಡ್ರನ್ಸ್ಗೆ. ಸೊ ಇವ್ರ ಜೊತೆ ಎಲ್ಲ ಒಬ್ಬರು ಹೋಗ್ಬೋದು ಎಕ್ಸ್ಟ್ರಾ. ಮತ್ತು ನಿಮಗೆ ಅಲ್ಲಿ ಫಸ್ಟು ಟೋಕನ್ ಇಶ್ಯೂ ಮಾಡ್ತಾರೆ. ಟೋಕನ್ ಇಶ್ಯೂ ಮಾಡೋಕ್ಕೂ ಮೊದಲೇ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ರಿಕ್ವೈರ್ಡ್ ಇದೆಯಲ್ಲ ಆ ಡಾಕ್ಯುಮೆಂಟ್ಸ್ನೆಲ್ಲ ನೀವು ತಂದಿದ್ದೀರಾ ಅಂತ ಫಸ್ಟ್ ಚೆಕ್ ಮಾಡಿ, ಕರೆಕ್ಟ್ ಇದ್ದರೆ ಅಲ್ಲೇ ಫೀಸ್ನ ತೊಗೊಂಡು ನಿಮಗೆ ಟೋಕನ್ ಇಶ್ಯೂ ಮಾಡ್ತಾರೆ. ನೀವು ಟೋಕನ್ ಅದಿದ್ರೇ ಕರೆಕ್ಟ್ ಇದ್ರೇ ಕೊಡೋದು. ಇಲ್ಲಾಂದರೆ ಇನ್ನೊಂದು ನಂಬರ್ ಕೊಟ್ಬಿಟ್ಟು ಫಸ್ಟ್ ಆ ಡಾಕ್ಯುಮೆಂಟ್ಸ್ ತೊಗೊಬನ್ನಿ ಅಂತ ಟೋಕನ್ ಅದಿದ್ರೇ ಇಶ್ಯೂ ಮಾಡ್ತಾರೆ. ಅದಾದಮೇಲೆ ABC ಅಂತ 3 ಕೌಂಟರ್ ಇರುತ್ತೆ. ಫಸ್ಟ್ ಬಂದುಬಿಟ್ಟು ನಿಮ್ಮದು ಅಲ್ಲೇ ಎಲ್ಲ ಪ್ರೋಸೆಸ್ಸು ನಡೆಯೋದು, ಅಪ್ಲಿಕೇಶನ್ ಎಲ್ಲ ಚೆಕ್ ಮಾಡೋದು, ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆಯಲ್ಲ ಅದನ್ನೆಲ್ಲ ಇಸ್ಕೊಳ್ಳೋದು. ನೀವು ಒಂದು ಒರಿಜಿನಲ್ ಕಾಪೀಸ್ ತೊಗೋಬೇಕು ಮತ್ತು ಒರಿಜಿನಲ್ನ ಜೆರಾಕ್ಸ್ ಮಾಡಿಸಿ ಅದನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು. ನಿಮ್ಮ ದೊಡ್ಡವ್ರದ್ದಾದ್ರೆ ಮಕ್ಳದಾದರೆ ಅವ್ರು ಸೈನ್ ಮಾಡೋಕ್ಕಾಗಲ್ಲ. ಸೊ ಪೇರೆಂಟ್ಸು ಸೈನ್ ಮಾಡಬೇಕು. ಸೊ ಒಂದು ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ತೊಗೊಂಡೋಗ್ಬೇಕು. ಸೊ ಕೌಂಟರ್ಲಿ ಇದೆಲ್ಲ ಪ್ರೋಸೆಸ್ ಆದಮೇಲೆ BC ಅಂತ ನೆಕ್ಸ್ಟ್ ಇರುತ್ತೆ. ಸೊ ಆದಮೇಲೆ ಒಂದು ಅಕ್ನಾಲೇಜ್ಮೆಂಟು ಕೊಡ್ತಾರೆ. ಸೊ ಪೊಲೀಸ್ ವೆರಿಫಿಕೇಷನ್ಗೆ 2-3 ಡೇಸ್ ಆದಮೇಲೆ ಆ ದಿನವೇ ಕಳಿಸಿರ್ತಾರೆ ಆ್ಯಕ್ಚುಲಿ. ಬಟ್ ಪೊಲೀಸು ಅವ್ರು ಕಾಲು ಮಾಡಲ್ಲ, ನಮಗೆ ಮಾಡಿರಲಿಲ್ಲ, ಬಟ್ ಬೇರೆಯವ್ರು ಮಾಡ್ಬೋದು, ಗೊತ್ತಿಲ್ಲ. ಒಂದೊಂದು ಪೊಲೀಸ್ ಒಂದೊಂದು ಥರ ಇರ್ತಾರೆ. ಸೊ ನಮಗೆ ನಾವೇನೇ ಕಾಲ್ ಹೋದ್ವಿ, ನಿಯರ್ ಬೈ ಇದೆಯಲ್ಲ ಪೊಲೀಸ್ ಸ್ಟೇಷನ್ ಅಂತ. ಸೊ ಹೋದ್ಮೇಲೆ ನಂದು ನಂದು ಮತ್ತು ಅವನದು ಒಟ್ಟಿಗೆ ಇರೋದ್ರಿಂದ ಒಟ್ಟಿಗೆ ಕೊಟ್ವಿ. ಸೊ ಅವತ್ತಿನ ದಿನವೇ ಸದ್ಯ ಮಾಡಿಕೊಟ್ರು. ಅದಾಗಿ 2-3 ಡೇಸ್ಗೆ ಬಂತು ನಾರ್ಮಲ್ ಆದ್ರೂ. ಸೊ ಇಷ್ಟು ಪ್ರೋಸೆಸ್ ಇದೆ.